ಪ್ರೀತಿಯ ದೇವ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ನನ್ನ ಹೃದಯದಲ್ಲಿ ಒಂದು ಸಂದೇಶ ಇದೆ, ಒಂದು ನಿರೀಕ್ಷೆಯ ಸಂದೇಶ. ನಿಮ್ಮ ರಕ್ಷಣೆಗಳನ್ನು ಸಾಧಿಸಿಕೊಳ್ಳಿರಿ. ಎಷ್ಟೊಂದು ಜನ ಹೇಳ್ತಾರೆ, ಒಂದು ಸಾರಿ ರಕ್ಷಣೆ ಹೊಂದ್ಕೊಂಡ್ರೆ ಸಾಕು, ಒನ್ ಸೇವ್ಡ್ ಇಸ್ ಎನಫ್. ನೋ, ಒನ್ ಸೇವ್ಡ್ ಇಸ್ ನಾಟ್ ಎನಫ್. ದೆರ್ ಈಸ್ ಅ ರೋಲ್ ಯು ಹ್ಯಾವ್ ಟು ಪ್ಲೇ ಎವ್ರಿ ಡೇ ಇನ್ ಯುವರ್ ಲೈಫ್ ಅಂಟಿಲ್ ಯು ಮೀಟ್ ಜೀಸಸ್. ನಮ್ಮ ಕರ್ತನಾದ ಯೇಸುವನ್ನು ನೋಡುವ ದಿವಸದವರೆಗೂ, ಆತನಲ್ಲಿ ಮೇಘದಲ್ಲಿ ಆತನ ಜೊತೆ ಭೇಟಿಯಾಗುವ ದಿವಸದವರೆಗೂ ನಿನ್ನ ಪಾತ್ರ ಏನೆಂಬುದಾಗಿ ಹೇಳಿದ್ರೆ, ನಿನ್ನ ರಕ್ಷಣೆಯನ್ನು ನೀನು ಬಹು ಮನೋಭೀತಿಯಿಂದ ನಡುಗುವರಾಗಿ ನೀವು ಸಾಧಿಸಿಕೊಳ್ಳಬೇಕು. ನಿಲ್ಲಿಸಬಾರ್ದು. ಎಷ್ಟೊಂದು ಜನ ಹೇಳ್ತಾರೆ, ಸಭೆಗೆ ಹೋದರೆ ಸಾಕು, ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ಸಾಕು. ನೋ 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 ನೋ, ದಟ್ಸ್ ನಾಟ್ ಎನಫ್. ಯು ಹ್ಯಾವ್ ಟು ಲಿಸನ್ ದ ವರ್ಡ್. ಯೇಸುವಿನ ಬಳಿಗೆ ಬರುವುದು ಒಂದು ಭಾಗ ಆದರೆ, ದೇವರ ವಾಕ್ಯದಂತೆ ನಡೆದುಕೊಳ್ಳುವುದು ಎರಡನೇ ಭಾಗ. ಲಿಸ್ನಿಂಗ್ ಟು ದ ವರ್ಡ್ ಈಸ್ ನಾಟ್ ಎನಫ್. ಕಮ್ಮಿಂಗ್ ಟು ಜೀಸಸ್ ಈಸ್ ನಾಟ್ ಎನಫ್. ಯು ಹ್ಯಾವ್ ಟು ವಾಕ್ ಅಕಾರ್ಡಿಂಗ್ ಟು ದ ವರ್ಡ್. ದೇವರ ವಾಕ್ಯದಂತೆ ನೀನು ನಡಿಬೇಕು. ಸೊ ದೇವರ ವಾಕ್ಯ ಮಾರ್ಕ 8ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಒಬ್ಬ ಮನುಷ್ಯನು ತಾನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು, 8:36ರಲ್ಲಿ, ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಸ್ವಂತ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಎಲ್ಲವನ್ನು ಗೆದ್ಕೊಂಡು, ಯು ಹ್ಯಾವ್ ಒನ್ ಎವ್ರಿಥಿಂಗ್ ಆ್ಯಂಡ್ ಯು ನೆಗ್ಲೆಕ್ಟೆಡ್ ಯುವರ್ ಸ್ಯಾಲ್ವೇಷನ್. ಡೂ ನಾಟ್ ನೆಗ್ಲೆಕ್ಟ್ ಯುವರ್ ಸ್ಯಾಲ್ವೇಷನ್. Your salvation is very important. Protect your salvation and work out your salvation. ನಿನ್ನ ರಕ್ಷಣೆಯನ್ನು ನೀನು ಕಾಪಾಡಿಕೊಂಡು ಅದನ್ನು ಬಹು ಮನೋಭೀತಿಯಿಂದ ನೀವೇನು ಮಾಡಬೇಕು? ಸಾಧಿಸಿಕೊಳ್ಳಿರಿ. ಗಲಾತ್ಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಬಾಧ್ಯನು ತಾನು ಆಸ್ತಿಗೆಲ್ಲ ಧನಿಯಾಗಿದ್ದರು, ಬಾಲಕನಾಗಿ ಇರುವ ತನಕ ಏನಾಗಿರ್ತಾನೆ? ಅವನು ಮನೆ ವಾರ್ತೆಯವರ ಕೈ ಕೆಳಗಡೆ ಇರ್ತಾನೆ. ಇಮ್ಯಾಜಿನ್, ಯು ಆರ್ ಅ ಓನರ್ ಆಫ್ ಆಲ್. ಬಿಕಾಸ್ ಆಫ್ ಯುವರ್ ಲಿಟಲ್ ಮೆಚ್ಯೂರಿಟಿ, ನಿನ್ನ ಪರಿಪಕ್ವತೆ ಕಡಿಮೆ ಇರುವ ನಿಮಿತ್ತ ನಿನ್ನ ತಂದೆ ನಿನಗೇನು ಒಪ್ಪಿಸ್ಕೊಡೋಕ್ಕಾಗಲ್ಲ. ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಅಷ್ಟೇ. ನೀನು ಆತ್ಮಿಕ ವಿಷಯದಲ್ಲಿ ಬೆಳೆಯದೆ ಹೋದರೆ ದೇವರು ಹೆಚ್ಚಿನ ಜವಾಬ್ದಾರಿಗಳು, ಕಾರ್ಯಗಳು, ಕೃಪಾವರಗಳಲ್ಲಿ ನೀನು ಚಲಿಸೋಕ್ಕಾಗಲ್ಲ. ಬಹಳ ಗಮನ ಇರಲಿ. ಈ ದಿನದಿಂದ ಪ್ರಿಯರೇ, ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವಾಗ, when you work in your salvation, the Holy Spirit distributes His authority, His power. He will start releasing more things to you in your life. ಹೆಚ್ಚಿನ ಸಂಗತಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾನೆ. ಎಲ್ಲಿಂದನೂ ಬರಲ್ಲ, ನೀನು ಒಳಗಡೆನೇ ಇದೆ. ಆಲ್ ಥಿಂಗ್ಸ್ ಆರ್ ಯೋರ್ಸ್, ಬೈಬಲ್ ಸೇಸ್. ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ಅವನು ಕೊಟ್ಟು ಬಿಟ್ಟಿದ್ದಾನೆ. ಪೇತ್ರನ ಪತ್ರಿಕೆಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ. Now all you need to do is ವರ್ಕ್ ಔಟ್ ಯುವರ್ ಸ್ಯಾಲ್ವೇಷನ್. ಐ ರಿಮೈಂಡ್ ಅಗೇನ್, ಮತ್ತೊಂದು ಸಾರಿ ನಿಮಗೆ ಜ್ಞಾಪಕ ಪಡಿಸ್ತಾನೆ, ನಿನ್ನ ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕು. ಹೇಗೆ ಸಾಧಿಸ್ಕೊಳ್ಬೇಕು? ವಾಕ್ಯ ಆಧಾರದ ಮೇರೆಗೆ ಅಪೊಸ್ತಲರ ಕೃತ್ಯದಲ್ಲಿ 2:41-42ರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ದೀಕ್ಷಾ ಸ್ನಾನದ ನಂತರ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಆಲ್ವೇಸ್ ಲಿಸ್ನಿಂಗ್ ಟು ದ ವರ್ಡ್. ನಂಬರ್ 2, ಸಹೋದರರ ಅನ್ಯೂನ್ಯತೆಯಲ್ಲಿಯೂ, ಫೆಲೋಶಿಪ್. ಅನ್ಯೂನ್ಯತೆ ಮಾಡುವಾಗ ಲೌಕಿಕವಾದ ವಿಷಯಗಳನ್ನು ಮಾತಾಡಿಕೊಳ್ಳುವಂಥದ್ದಲ್ಲ, ದೇವರ ವಿಷಯಗಳನ್ನು ಹಂಚಿಕೊಳ್ಳುವಂಥದ್ದು. ಎಕ್ಸ್ಚೇಂಜಿಂಗ್ ದ ಡಿವೈನ್ ಥಾಟ್ಸ್, ಎಕ್ಸ್ಚೇಂಜಿಂಗ್ ದ ವರ್ಡ್ ಆಫ್ ಗಾಡ್, ಲೈಕ್ ಐರನ್ ಶಾರ್ಪನಿಂಗ್ ಐರನ್. ಒಂದು ಕಬ್ಬಿಣ ಇನ್ನೊಂದು ಕಬ್ಬಿಣವನ್ನು ಯಾವ ರೀತಿಯಾಗಿ ತ್ವರಿತ ಮಾಡುತ್ತೋ. ರೊಟ್ಟಿ ಮುರಿಯುವುದರಲ್ಲಿಯೂ, ಬ್ರೇಕಿಂಗ್ ದ ಬ್ರೆಡ್. ಆ್ಯಂಡ್ ನಂಬರ್ 4, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನಂಬರ್ 1, ದ ಟೀಚಿಂಗ್, ದ ಸೌಂಡ್ ಡಾಕ್ಟ್ರಿನ್. ಅಪೊಸ್ತಲರ ಬೋಧನೆ, ಸಹೋದರರ ಅನ್ಯೂನ್ಯತೆ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ. ಮೊಬೈಲ್ನಲ್ಲ, ಯಾವುದ್ರಲ್ಲಿ ನಿರತರಾಗಿದ್ದರು? ಲೋಕದ ವಿಷಯಗಳಲ್ಲಿ 24 ಗಂಟೆಯಲ್ಲೂ. ದೇ ವರ್ ಇನ್ವಾಲ್ವ್ಡ್ ಇನ್ ದ ಥಿಂಗ್ಸ್ ಆಫ್ ಸ್ಪಿರಿಟ್. ದೇವರ ಆತ್ಮನ ವಿಷಯಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ದ ಮೋರ್ ಯು ಫೆಲೋಶಿಪ್, ಪಾರ್ಟಿಸಿಪೇಟ್ ವಿತ್ ಸ್ಪಿರಿಟ್, ಪಾರ್ಟ್ನರ್ ವಿತ್ ಸ್ಪಿರಿಟ್, ಪವಿತ್ರಾತ್ಮನ ಜೊತೆ ಅನ್ಯೂನ್ಯತೆ ಭಾಗವಹಿಸ್ತಾ ಇದ್ರೆ ನಿಮ್ಮ ರಕ್ಷಣೆಯನ್ನು ಆತನ ಸಾಧಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ. ನಿನ್ನಲ್ಲಿರುವ ಕೃಪಾವರ ನೋಡ್ರಿ ಪ್ರಿಯರೇ, ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ, ಕರ್ತನ ಮುಂದೆ ನಿಲ್ಲುವುದಕ್ಕಿಂತ ಮುಂಚೆ, ಅಟ್ಲೀಸ್ಟ್ ಯು ಹ್ಯಾವ್ ಟು ಅಟ್ಲೀಸ್ಟ್ ಸಮ್ ಪರ್ಸೆಂಟೇಜ್ ವರ್ಕೌಟ್ ಯುವರ್ ಸ್ಯಾಲ್ವೇಷನ್. ನಿನ್ನ ರಕ್ಷಣೆ ನೀನು ಸಾಧಿಸ್ಕೊಂಡಿರಬೇಕು. ದೇವ್ರ ವಾಕ್ಯ ಹೇಳ್ತೇವೆ, ಫಲ ಕೊಡದೇ ಇರುವಂಥ ಪ್ರತಿಯೊಂದು ಮರವನ್ನು ಆತನು ತೆಗೆದು ಹಾಕಿಬಿಡ್ತಾನೆ. ನೀವು ಫಲ ಕೊಡುವವರಾಗಿರಬೇಕು. ನೋ ಫ್ರೂಟ್ಸ್, ಫರ್ಗೆಟ್ ಅಬೌಟ್ ಹೆವನ್. ಫ್ರೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯುವರ್ ಫ್ರೂಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೊಸದಾಗಿ ನಿನ್ನೆ ರಕ್ಷಣೆ ಹೊಂದ್ಕೊಂಡ್ರು, ನಾಳೆ ದೇವರು ಬಂದರೂ ಅದು ಬೇರೆ ವಿಷಯ. ನಿನಗೆ ಸಮಯ ಇದ್ದು ಫಲ ಕೊಡದೆ ಹೋದರೆ ಯು ಹ್ಯಾವ್ ಟು ಗಿವ್ ಅಕೌಂಟ್. ದೇವರಿಗೆ ನೀನು ಲೆಕ್ಕ ಕೊಡಬೇಕಾಗತ್ತೆ. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಎನ್ಕರೇಜ್ ಯು ಒನ್ಸ್ ಅಗೇನ್. ವರ್ಕ್ ಔಟ್ ಯುವರ್ ಸ್ಯಾಲ್ವೇಷನ್, ವಾಟ್ ಎವರ್ ಇಟ್ ಈಸ್.
ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಡಿಸ್ಟ್ರಾಕ್ಷನ್ ಇಸ್ ಅ ವೆಪನ್ ಆಫ್ ಎನಿಮಿ. ವೈರಿ ಡಿಸ್ಟರ್ಬ್ ಮಾಡ್ತಾನೆ, ಆಮೇಲೆ ಬೇರೆ ಲೌಕಿಕವಾದ ವಿಷಯಗಳನ್ನು, ಆಲೋಚನೆಗಳನ್ನು ತಂದು ನಿನ್ನ ಮನಸ್ಸನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಯು ಬಿ ವಿಜಿಲೆಂಟ್. ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ದೇವರ ವಾಕ್ಯದಿಂದ, ಪರಿಶುದ್ಧಾತ್ಮನ ಬಲದಿಂದ ನಿನ್ನ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ. ಗಾಡ್ ಬ್ಲೆಸ್ ಯು. ವರ್ಕ್ಔಟ್ ಯುವರ್ ಸ್ಯಾಲ್ವೇಷನ್ ಆ್ಯಂಡ್ ಬಿ ಅ ಚಾಂಪಿಯನ್ ಆಫ್ ಗಾಡ್.